ಥರ ಫೀಲಿಂಗ್. ಯಾಕೆಂದರೆ ಪ್ರತಿ ವರ್ಷ ನಾನು ಸರಿಸುಮಾರು ಒಂದು 3-4 ಮಾಧ್ಯಮ ಮಿತ್ರರ ಕಾನ್ಫರೆನ್ಸ್, ಪ್ರಮುಖವಾಗಿ ಏನು KUWJ ಒಂದು 10,000 ಜನ ಮಾಧ್ಯಮ ಮಿತ್ರರು, ಹಾಗೆಯೇ ಈ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್, ಬೇರೆ ಬೇರೆ ಸಿಟಿ ಜರ್ನಲಿಸ್ಟ್ ಯೂನಿಯನ್, ಇವರೆಲ್ಲರ ಒಂದು ಕಾನ್ಫರೆನ್ಸ್ಗಳಲ್ಲಿ ಸತತವಾಗಿ ಒಂದು 5 ವರ್ಷ ಪಾಲ್ಗೊಳ್ಳುವ ಒಂದು ಸೌಭಾಗ್ಯ ನನಗೆ ದೊರೆತಿತ್ತು. ಅದೇ ರೀತಿ ಈ ವರ್ಷ ಇಲ್ಲಿ ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್ ಅವರ ಏನು ನ್ಯಾಷನಲ್ ಕೌನ್ಸಿಲ್ ಕಾನ್ಫರೆನ್ಸ್ ಇದೆ, ಬಳ್ಳಾರಿಯಲ್ಲಿ ನಡೆಸ್ಕೊಡ್ತಿರೋದು, ಅದಕ್ಕೆ ಒಂದು ಅವಕಾಶವನ್ನು ನಮ್ಮ ಮಾನ್ಯ ಶಾಸಕರು, ಮಾನ್ಯ ಮಹಾಪೌರರು ಹಾಗೂ ಎಲ್ಲ ಇಲ್ಲಿನ ಸ್ಥಳೀಯ ಏನು ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಮಾಡಿಕೊಟ್ಟಿರೋದು ಒಂದು ವಿಶೇಷವಾದ ಅವಕಾಶ ಹಾಗೂ ಒಂದು ವಿಶೇಷವಾದ ಸಂದರ್ಭ. ಕಲ್ಯಾಣ ಕರ್ನಾಟಕಕ್ಕೆ ಒಂದು ಅಭಿವೃದ್ಧಿಯ ಪಥದಲ್ಲಿ ಮುನ್ನುಗ್ತಾ ಇರೋ ಈ ಕಾಲಘಟ್ಟದಲ್ಲಿ ಮಾಧ್ಯಮದ ಪಾತ್ರ ಬಹಳ ಮುಖ್ಯ. ಈಗ ನಾವು 4ನೇ ಅಂಗ ಇದನ್ನೆಲ್ಲ ಬಹಳ ದಿನಗಳಿಂದ ಕೇಳ್ತಾ ಬಂದಿದ್ದೇವೆ. ಆದರೆ ಬಹಳ ಹತ್ತಿರದಿಂದ ನಾನು ನೋಡಿದ್ದೀನಿ. ಪಟೇಲ್ ಮೇಡಮ್ ಇಲ್ಲಿದ್ದಾರೆ. ಇಂದಿನ ಒಂದು ಇನ್ಫಾರ್ಮೇಷನ್ ರೆವಲ್ಯೂಷನ್, ಏನು ಮಾಹಿತಿಯ ಒಂದು ಕ್ರಾಂತಿ ಇದೆ. ಮುಂಚೆ ಆದರೆ ಓದುಗನಿಗೂ ಹಾಗೂ ಸಂಪಾದಕರಿಗೂ ಮಧ್ಯೆ ಬಹಳಷ್ಟು ಗ್ಯಾಪ್ ಇರ್ತಿತ್ತು. ಸಂಪಾದಕೀಯ ತಂಡ ಕುತ್ಕೊಂಡು ಪ್ರತಿಯೊಂದನ್ನು ಅನಲೈಸ್ ಮಾಡಿ ತಲುಪಿಸೋ ಅಷ್ಟರಲ್ಲಿ ಫಿಸಿಕಲ್ ಬ್ಯಾರಿಯರ್ಸ್ ಭಾಳ ಇರ್ತಿದ್ವು. ಪ್ರಿಂಟ್ ಆಗಬೇಕು, ಯಾವುದೋ ಒಂದು ವೆಹಿಕಲ್ ಅದನ್ನು ಕ್ಯಾರಿ ಮಾಡಬೇಕು, ಅದಾದಮೇಲೆ ಒಬ್ಬ ಡಿಸ್ಟ್ರಿಬ್ಯೂಟರ್ ಬೇಕು, ಈ ಥರ ಬಹಳಷ್ಟು ಮಜಲುಗಳಿತ್ತು. ಈಗ ಅದ್ಯಾವುದೂ ಇಲ್ಲ. ನೇರವಾಗಿ ರಿಪೋರ್ಟರು ಓದುಗ ಮಹಾದೊರೆ, ಈ ಥರ ಒಂದು ಎಲೆಕ್ಟ್ರಿಫೈಯಿಂಗ್ ಸ್ಪೀಡ್ನಲ್ಲಿ ಇದು ಕನೆಕ್ಷನ್ ಇದೆ. ಸಾಕಷ್ಟು ಜನ ನ್ಯಾಷನಲ್ ಲೆವೆಲಲ್ಲಿ ಬಂದಿರೋದ್ರಿಂದ मैं क्या बता रहा हूँ, ये पूरा मीडिया जो पहले ज़माने में हुआ करता था, ये पूरा उसका डेफिनेशन ही बदल गया है. पहले एडिटोरियल लोग सोच परख के, इनपुट देख के, बाद में प्रिंट में बेच के बहुत स्टेजेस थे. अब वो पूरा दूरी बहुत घट गया है. ये जो डिफाइनिंग मूवमेंट है उसमें मीडिया का रिस्पॉन्सिबिलिटी भी बहुत ज़्यादा बढ़ गया है. आप देखिए, कोई भी प्लेटफॉर्म हो, वो चाहे देश का संसद हो, राज्य का लेजिस्लेचर हो या एक अर्बन बॉडी का गवर्निंग बॉडी हो, सभी में मीडिया इज ऑलवेज गिवन मैक्सिमम इम्पोर्टेंस, बिकॉज मीडिया इज द वॉइस ऑफ डेमोक्रेसी. अगर दूसरे मुल्कों के कंपैरिजन में भारत एक विकसित देश होने वाला है, हो रहा है, तो उसका पूरा श्रेय इस धरती के सिटीजन्स को जाता है और उनके जो वॉइस बन के आप खड़े हो वो मीडिया को जाता है. Journalism is in a truly sense evolving beyond anybody had imagined. But I am telling you, there is a threat also. See, earlier reporting used to be person based, individual based and all. But again, this transformation has taken such a leap forward that artificial intelligence is taking space in majority of the spheres. Now, you have already seen many channels have digital anchors. Okay? There are no individuals at all. Digital anchors, there is an avatar which manages the content. There is no input chief, there is no editor. Directly in AI language model processes what is happening in the net. It takes feed from social media, creates a new news feed. Directly it comes as if it is a reported media file news. So we are in that transformation phase. ಹಾಗಾಗಿ ಈ ಒಂದು ಸಮಾರಂಭದಲ್ಲಿ ಇದೊಂದು ಅದ್ಭುತ ಒಂದು ಅವಕಾಶ. ಈ ಎಲ್ಲ ಒಂದು ಮಾರ್ಪಾಡುಗಳ ನಡುವೆ ಹಲವಾರು ತಲ್ಲಣಗಳಿದೆ ಸಮಾಜಕ್ಕೆ. ಸಮಾಜ ಸಹ ಮಾಧ್ಯಮವನ್ನು ಬಹಳ ಒಂದು ದಿಕ್ಸೂಚಿಯಾಗಿ ನೋಡ್ತದೆ. ತಮ್ಮನ್ನೆಲ್ಲ ಒಂದು ಬೀಕನ್ ಥರ ನೋಡ್ತದೆ. ತಾವು ಏನು ಒಂದು ಡೈರೆಕ್ಷನ್ ಸೆಟ್ ಮಾಡಿಕೊಡ್ತೀರಾ, ಒಂದು
ಸಂಸ್ಥೆ ಆಗಲಿ, ಒಂದು ಸರ್ಕಾರ ಆಗಲಿ, ಒಬ್ಬರು ಜನಪ್ರತಿನಿಧಿ ಆಗಲಿ, ಅವರ ಬಗ್ಗೆ ತಾವು ಏನು ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡಿಕೊಡ್ತೀರಾ, ಜನ ಈ ದಿವಸ ಅದನ್ನು ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ. ಹಾಗಾಗಿ ಅಧಿಕಾರಿಗಳಿರಲಿ, ಜನಪ್ರತಿನಿಧಿಗಳಿರಲಿ, ಅವರ ಒಂದು ಇಮೇಜು ಇವತ್ತು ಬಹಳ ಫ್ರೆಜೈಲ್ ಆಗಿದೆ. ಹಾಗಾಗಿ ದಯಮಾಡಿ ಒಂದು ಸಕಾರಾತ್ಮಕವಾದ ಒಂದು ಸಮಾಜ ನಿರ್ಮಾಣದ ಕೆಲಸ ತಮ್ಮದು ಅನ್ನೋ ಒಂದು ಮಹತ್ತರವಾದ ಜವಾಬ್ದಾರಿ ಸಹ ಈ ದಿವಸ ತಮ್ಮೆಲ್ಲರ ಮೇಲಿದೆ. ತಾವು ಇಡೀ ಸಮಾಜಕ್ಕೆ ಒಂದು ದಾರಿ ತೋರುವ ವಿಶೇಷವಾದ ಒಂದು ಮಹತ್ತರವಾದ ಒಂದು ಪಾತ್ರ ತಮ್ಮದು. ಹಾಗಾಗಿ ಈ ಕೌನ್ಸಿಲ್ ಕಾನ್ಫರೆನ್ಸ್ನಲ್ಲಿ ಎಲ್ಲ ಅಂಶಗಳು ಚರ್ಚೆ ಆಗಲಿ. ನಾನು ನನ್ನ ಲಿಮಿಟೆಡ್ ಎಕ್ಸ್ಪೀರಿಯನ್ಸ್ನಲ್ಲಿ ನಾನು ನೋಡಿದ್ದೇನೆಂದರೆ, ರಾಜ್ಯದ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲ ಶಾಸಕರು ಎಲ್ಲರೂ ಮಾಧ್ಯಮಕ್ಕೆ ಸಾಧ್ಯ ಆದಷ್ಟು ನಿಖರವಾಗಿ ಹತ್ತಿರದಲ್ಲಿ ಕೆಲಸ ಮಾಡೋ ಒಂದು ಉದ್ದೇಶ ಇರ್ತದೆ. ಹಾಗೆ ಏನು ಅಫಿಷಿಯಲ್ ಮೆಷಿನರಿ ಚೀಫ್ ಸೆಕ್ರೆಟರಿಯಿಂದ ಹಿಡಿದು ಲಾಸ್ಟ್ ವಿಲೇಜ್ ಅಕೌಂಟೆಂಟ್ವರೆಗೂ, ನಮ್ಮ ಪೊಲೀಸ್ನಲ್ಲಿ DGಯಿಂದ ಹಿಡಿದು ಕಾನ್ಸ್ಟೇಬಲ್ವರೆಗೂ ನಾವು ವಿ ವಾಂಟ್ ಟು ವರ್ಕ್ ಕ್ಲೋಸರ್ ವಿತ್ ಮೀಡಿಯಾ. ಬಿಕಾಸ್ ಇಂದಿನ ದಿನದಲ್ಲಿ ಕೆಲಸ ಮಾಡೋದಷ್ಟೇ ಅಲ್ಲ, ಕೆಲಸ ಏನು ಮಾಡ್ತಿದ್ದೀವಿ ಅಂತ ಸಹ ಜನಕ್ಕೆ ಗೊತ್ತಾಗಬೇಕು. ಬಿಕಾಸ್ ದ ಟ್ರಸ್ಟ್ ಕೋಎಫಿಷಿಯಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಹಾಗಾಗಿ ತಾವು ಈ ದಿನ ಇಂಥ ಒಂದು ಬಹಳ ಪ್ರಮುಖವಾದ ವೇದಿಕೆಯಲ್ಲಿ ನನಗೆ 2 ನಿಮಿಷ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಕೃತಾರ್ಥ ಅಂತ ಹೇಳಿ ನನ್ನ ಗ್ರ್ಯಾಟಿಟ್ಯೂಡ್ನ ನಾನು ಹೇಳಿ, ಪರಮ ಪೂಜ್ಯರಲ್ಲಿ ಮತ್ತೆ ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಅವಕಾಶಕ್ಕಾಗಿ ಧನ್ಯವಾದಗಳು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.